ನಮಸ್ಕಾರ ರೈತ ಬಾಂಧವರೇ. ಈಗಿನ ಒಂದು ಜನ್ರೇಷನಲ್ಲಿ ಕೆಲವೊಂದು ಫ್ರೂಟ್ಸ್ಗಳು ಅಂತ ಅಂದರೆ ನಮಗೆ ಗೊತ್ತೇ ಇಲ್ಲ, ಇದು ಯಾವ ಹಣ್ಣಪ್ಪ ಅಂತ ಆಶ್ಚರ್ಯವಾಗಿ ನೋಡ್ತೀವಿ. ಈಗಿನ ಜನ್ರೇಷನ್ ಕೂಡ ಯಾವ ಹಣ್ಣು ಯಾವ ಬೆಳೆ ಈ ರೀತಿಯಾಗಿ ಒಂದು ಸಾಮಾನ್ಯ ಜ್ಞಾನ ಕೂಡ ಈಗಿನ ಮಕ್ಕಳಲ್ಲಿಲ್ಲ, ಈಗಿನ ಜನ್ರೇಷನಲ್ಲಿಲ್ಲ. ಸೊ ಹಾಗೆ ಇಲ್ಲಿ ಒಂದಿಷ್ಟು ವೆರೈಟಿ ಆಫ್ ಫ್ರೂಟ್ಸ್ ಇದೆ. ಆ ವೆರೈಟಿ ಆಫ್ ಫ್ರೂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಆದಂಥ ರಾಮಚಂದ್ರ ಆರ್ಕೆ ಅವರು. ಅವರೊಂದಿಗೆ ಮಾತನಾಡೋಣ. ಮೊದಲಿಗೆ ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಇಲ್ಲಿ ವೆರೈಟಿ ಆಫ್ ಫ್ರೂಟ್ಸ್ನ ನೋಡ್ತಾ ಇದ್ದೀವಿ ಸರ್. ಇದು ನಮಗೆ ಗೊತ್ತಾಗಲ್ಲ ಯಾವ್ಯಾವ ಹಣ್ಣು ಅಂತ, ಬಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದು ಯಾವ್ದು? ನಮಸ್ಕಾರ ಮೇಡಮ್. ಸೊ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ತೋಟಗಾರಿಕಾ ವಿಶ್ವವಿದ್ಯಾಲಯ, ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು, ಆಮೇಲೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಇಲ್ಲಿ ಮಾಡ್ತಾ ಇರೋಂತಹ ಒಂದು ಸಸ್ಯಸಂತೆಗೆ ನಿಮಗೆಲ್ಲ ಸ್ವಾಗತ. ಮೊದಲನೇದಾಗಿ ಸೊ ಈ ಒಂದು ಸಸ್ಯಸಂತೆಯಲ್ಲಿ ನಾವು ರೈತರಿಗೆ ಬೇಕಾಗಿರೋಂಥ ತಾಂತ್ರಿಕತೆಗಳು ಇಟ್ಟಿದ್ದೀವಿ. ಸೊ ಅದರಲ್ಲಿ ಭಾಳಷ್ಟು ತಾಂತ್ರಿಕತೆ ನಮ್ಮ ಹತ್ರ ಇದ್ದಾವೆ. ವೆರೈಟಿ ಇದೆ. ಒಂದು 100 ತಾಂತ್ರಿಕತೆ ತೊಗೊಂಡ್ರೆ 100 ಹತ್ರನೂ ಇದೆ ನಮ್ಮ ಹತ್ರ. ಅದರಲ್ಲಿ ಒಂದು ತಾಂತ್ರಿಕತೆ ಯಾವುದಪ್ಪ ಅಂದರೆ, ಈಗಿನ ಕಾಲಕ್ಕೆ ಹವಾಮಾನ ಬದಲಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಜನರದ್ದು ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಾ ಇದೆ. ಈಗ ಹಳೆಯ ಫ್ರೂಟ್ಸ್ ಬೇರೆ, ಅದರದ್ದು ಪ್ರೊಡಕ್ಷನ್ಸು ಇನ್ನೊಂದು ಥರ ಪ್ರಾಬ್ಲಮ್ ಆಗಿದ್ರು ಕೂಡ ಹೊಸ ಜನ್ರೇಷನ್ಗೆ ಹೊಸ ಫ್ರೂಟ್ಸು ನಾವು ಅದನ್ನ ಏನಂತರ ಪರಿಚಯ ಮಾಡಿಸ್ಬೇಕು. ಸೊ ಆ ಆ್ಯಂಗಲಲ್ಲಿ ಈ ಒಂದು ಸಸ್ಯಸಂತೆಯಲ್ಲಿ ನಾವು ಭಾಳಷ್ಟು ಮೈನರ್ ಫ್ರೂಟ್ಸ್ ಅಂತ, ಅಥವಾ ನೀವು ಮೈನರ್ ಫ್ರೂಟ್ಸ್ ಅನ್ನೋಕ್ಕಿಂತ ಅದು ನಚಿಲು ಫ್ಯೂಚರ್ ಫ್ರೂಟ್ಸ್ ಅನ್ಬೋದು ನಾವು, ಮುಂದಿನ ಫ್ರೂಟ್ಸ್ ಅಂದ್ಬಿಟ್ಟು. ಸೊ ಅದು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಅದೇ ಮೊದಲನೇದಾಗಿ ನೋಡಿ, ಜಸ್ಟ್ ಸ್ವಲ್ಪ ಇದು ಮಾಡಿ, ಇದು ರಾಮ್ಭೂತನ್ ಅಂದ್ಬಿಟ್ಟು. ಸೊ ಸೈಂಟಿಫಿಕ್ ನೇಮ್ ಎಲ್ಲ ಸದ್ಯಕ್ಕೆ ಬೇಡ ಆಗಿ ನಿಮಗೆ, ಜಸ್ಟ್ ನೋಡ್ಕೊಳ್ಳಿ ರಾಮ್ಭೂತನ್ನು. ಅದು ಹೆಂಗೆ ಪ್ರಾಪಗೇಷನ್ ಮಾಡಿ ಆಮೇಲೆ ಹೇಳ್ತೀನಿ ನಿಮಗೆ. ಅಂದರೆ ಪ್ರತಿಯೊಂದು ಗಿಡನೂ ಅದೇ ಥರ ಅದನ್ನ ಯಾವ ರೀತಿ ನಾವು ಮತ್ತೆ ಸಸ್ಯಾಭಿವೃದ್ಧಿ ಮಾಡಿ ಅದನ್ನ ಹೆಂಗೆ ಬೆಳೆಸಬೇಕು, ವೈಜ್ಞಾನಿಕವಾಗಿ ಹೆಂಗೆ ಅದನ್ನ ತಾಂತ್ರಿಕತೆಯನ್ನು ಬಳಸ್ಕೋಬೇಕೆಲ್ಲ ಹೇಳ್ತೀವಿ, ಒಂದೊಂದು ಹೇಳ್ತೀನ. ಸೊ ಒಂದೊಂದೇ. ಎರಡನೇದು ಇದು ಹಾಗ್ ಪ್ಲಮ್ ಅಂತ ಹೇಳ್ತೀವಿ. ಇದಿದೆ ಹಾಗ್ ಪ್ಲಮ್ ಅಥವಾ ಅಮಟೆಕಾಯಿ ಅಂತ ಕರಿತೀವಿ ಇದು. ಅದೇ ಥರ ಇನ್ನೊಂದು ಇದು ಬಂದುಬಿಟ್ಟು ಪಾಂಡೆ ಆ್ಯಪಲ್ಲು. ಇದು ಬಂದು ಚಳ್ಳೆ ಹಣ್ಣು ಅಥವಾ ಕಾಡಿ ಅಂತಂತೀವಿ. ಸೊ ನಿಮಗೆಲ್ಲ ಚಳ್ಳೆ ಅಂದ ತಕ್ಷಣ ನೆನಪು ಬರ್ತದೆ, ಇದು ನಮ್ಗೆ ಗೊತ್ತಿದೆ ಇದು ಅಂತ ಅಂದ್ಬಿಟ್ಟು. ಸೊ ಚಳ್ಳೆ ಅಂದರೆ ಸ್ವಲ್ಪ ಅಂಟಿರ್ತದೆ ಅದು. ಅದೇ ರೀತಿಯಾಗಿ ಇದು ನೋಡಿ ರುದ್ರಾಕ್ಷಿ, ಇದು ಜಾಕ್ ಫ್ರೂಟು ಅಥವಾ ಹಲಸು ಹಣ್ಣು ಅಂತ ಇದ್ದೀವಿ. ಈಗ ಮೊದಲೆಲ್ಲ ನಾವೇನು ಮಾಡ್ತಿದ್ದೀವಿ, ಕಮ್ಯುನಿಟಿ ಫ್ರೂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದನ್ನ ಕಮ್ಯುನಿಟಿ ಫ್ರೂಟ್ ಎಲ್ಲ ಒಟ್ಟಾಗಿ ಕೂತ್ಕೊಂಡು ತಿಂತಿದ್ವಿ. ಈಗೆಲ್ಲ ಜನ ಎಲ್ಲ ಫ್ಯಾಮಿಲಿ ಬೇರೆ ಬೇರೆ ಆಗಿಬಿಟ್ಟವೆ. ಸೊ ಅಂದರೆ ಫ್ರಾಗ್ಮೆಂಟ್ ಫ್ಯಾಮಿಲಿ ಆಗಿದ್ದಾವೆ. ಹಂಗಾಗಿ ಫ್ಯಾಮಿಲಿ ಪ್ಯಾಕ್ ಥರ ಮಾಡಿದ್ವಿ ಇದನ್ನ. ಸೊ ಅದೇ ಥರ ಇನ್ನೊಂದು ಬಂದುಬಿಟ್ಟು ಇದು ವಾಟರ್ ಆ್ಯಪಲ್ಲು. ಅದೇ ರೀತಿ ಇದು ಬಂದುಬಿಟ್ಟು ಸ್ಟ್ರಾಬೆರಿ ಗವಾ. ಅದೇ ಥರ ಇದು ಬೆಟ್ಟದಲ್ಲಿ ಇದು ಸ್ಟಾರ್ ಫ್ರೂಟು ಅಥವಾ ಕ್ಯಾರಂಬಾಲ್ ಅಂತ ಕರಿತೀವಿ. ಸೊ ಈ ಕಡೆ ಬಂದರೆ ಇದು ನಿಮ್ಗೆ ಸ್ವಲ್ಪ ಗೊತ್ತಿರ್ಬೋದು, ಇದು ಚಕ್ಕೋತ. ಅದೇ ಥರ ಇದು ಬಂದು ಇಂಡಿಯನ್ ಆಲಿವ್ ಫ್ರೂಟು. ಇದು ಬಂದು ವೈಲೆಟ್ ಸೇಬು. ಇದು ಬಂದು ಕಾಡಂಜೂರ. ನೋಡಿ ಸ್ವಲ್ಪ ತೋರಿಸಿದ್ನ ಗೊತ್ತಾಗಲಿಲ್ಲ ಎಲ್ಲರೂ, ಸ್ವಲ್ಪ ಕಾಡಂಜೂರ. ಮತ್ತು ಇಲ್ಲಿ ಸಿಗೋದಿಲ್ಲ, ಇದು ಒಳ್ಳೆ ಟೈಮಲ್ಲಿ ನೀವು ಬಂದಿದ್ದೀರ ನೀವೆಲ್ಲ. ಇದು ಬಂದು ಎಗ್ ಫ್ರೂಟು. ಅದೇ ಥರ ಇದು ಬಂದು ಲಾಂಗಾನು. ಇವೆಲ್ಲ ಈ ಒಂದು ಪ್ರದೇಶಕ್ಕೆ ಬೆಳಿಬೋದು. ನೀವು ಕೇಳ್ಬೋದು ಇಲ್ಲಿ ಬೆಳಿಬೋದು ಅಂತ. ಖಂಡಿತ ಇವೆಲ್ಲ ಬೆಳಿಬೋದು. ಎಲ್ಲ ಸಸಿಗಳು ನಮ್ಮ ಹತ್ರ ಸಿಗ್ತವೆ. ಇದು ವೈಲ್ಡ್ ಸ್ಟಾರ್ ಆ್ಯಪಲ್ಲು. ಇದು ಬಂದುಬಿಟ್ಟು ಆರ್ನಮೆಂಟಲ್ ಕೊರಂಡ. ಇನ್ನು ಸ್ವಲ್ಪ ಸೈಜ್ ದೊಡ್ಡದು ಬರ್ತದೆ. ಸೊ ಅದನ್ನ ಎರಡಕ್ಕೂ ಬಳಸ್ಕೊಬೋದು ನಾವು. ಮತ್ತು ಈ ಸಪೋಟ ಮಾಮೂಲಿ ಹಳೆ ನಮ್ಮ ಹಣ್ಣೆ ಇದು ಸೀತಾಫಲ. ಇದು ಕೂಡ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದು ಇನ್ನೊಂದು ಮಾದಾಳ ಹಣ್ಣು. ಸೊ ಸೈಜ್ ದೊಡ್ಡದಿದೆ ನೋಡಿ ಇದು. ಇದು ಬಂದುಬಿಟ್ಟು ಕಸ್ಟರ್ಡ್ ಆ್ಯಪಲ್ಲು, ಸ್ವಲ್ಪ ಕೆಂಪುದು ಸೀತಾಫಲ ಅಂತ ಕರಿತೀವಿ. ಇದು ಕೂಡ ಈಗ ಬರ್ತಾ ಇರೋ ಅಪ್ಕಮಿಂಗ್ ಫ್ರೂಟ್ ಅಂತ ಕರಿತೀವಿ, ಮ್ಯಾಂಗೋಸ್ಟಿನ್ ಅಂತ, ಆರ್ನಮೆಂಟಲ್ ಮ್ಯಾಂಗೋಸ್ಟಿನ್ನು. ಇದು ಬಂದುಬಿಟ್ಟು ಬೆಕ್ಕು ಕಣ್ಣಿನ ಹಣ್ಣು. ಇದು ಕೂಡ ನಿಮಗೆ ಒಳ್ಳೆ ಫ್ಯೂಚರ್ ಕ್ರಾಪು. ಇದು ಬಂದು ಅವಕ್ಯಾಡೋ. ಇದು ಮಾಮೂಲಿ ನಿಮ್ಗೆ ಗೊತ್ತಿದೆ ಮ್ಯಾಂಗೋ. ಅದರಲ್ಲಿ ಹೊಸ ತಳಿಗಳು ಇರ್ತವೆ. ಸೊ ಇದು ಒಂದು ದಶೇರಿ ತಳಿ ಅಂತ ಅನ್ಬೋದು. ದಶೇರಿ ಇದು ಮಲ್ಲಿಕನ ಅಥವಾ ಅಭಿವೃದ್ಧಿ ಮಾಡೋಕ್ಕೆ ಒಂದು ಬಳಸೋದು ಒಂದು ಪೇರೆಂಟ್ ಅದು. ಇದು ಬಂದು ಸೀತಾ ಸ್ಯಾಂತೋಲ್ ಹಣ್ಣು. ಆಮೇಲೆ ಇದು ವುಡ್ ಆ್ಯಪಲ್. ಸೊ ಈ ಥರ ಇಷ್ಟು ಹಣ್ಣುಗಳು ನೋಡಿ. ಈಗ ಮೇಡಮ್ ಅವ್ರು ಹೇಳ್ದಂಗೆ ಭಾಳಷ್ಟು ಮಕ್ಕಳಿಗೆ ಈ ಹಣ್ಣು ಯಾವ ಗೊತ್ತೇ ಇರೋಂಗಿಲ್ಲ. ಸೊ ಇಂಥ ಎಲ್ಲ ಹಣ್ಣುಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ರೈತರು ಯಾರಾದರೂ ಬಂದರೆ ಆಸಕ್ತವಾಗಿ ಇಂಟ್ರೆಸ್ಟ್ ಇತ್ತು ಅಂದರೆ ಆ ರೈತರಿಗೆ ನಮ್ಮಲ್ಲಿ ಕಸಿ ಗಿಡ ಮಾಡಿಕೊಡ್ತೀವಿ. ಸೊ ಅದು ಮತ್ತು ಅದ್ರ ಜೊತೆಗೆ ವೈಜ್ಞಾನಿಕ ತಾಂತ್ರಿಕತೆ ಹೇಳ್ತೀವಿ, ಯಾವ ರೀತಿ ಬೆಳಿಬೇಕು, ಎಷ್ಟು ಅಡಿ ಅದನ್ನ ಹಾಕಬೇಕು, ಎಷ್ಟು ಗಿಡ ಒಂದು ಎಕರೆಗೆ ಬೇಕಾಗುತ್ತೆ, ಏನೇನು ಗೊಬ್ಬರ ಹಾಕಬೇಕಾಗುತ್ತೆ, ಆಮೇಲೆ ಯಾವ ಸೀಸನಲ್ಲಿ ಬೆಳಿಬೇಕಾಗುತ್ತೆ, ಮತ್ತು ಅದರಿಂದ ಬೇರೆ ಥರ ಕಂಟ್ರೋಲ್ ಯಾವ ಥರ ಮಾಡ್ಬೋದು, ಏನು ಅದಕ್ಕೆ ಸಂಬಂಧಪಟ್ಟಂಗೆ ರೋಗ ಅಥವಾ ಕೀಟಗಳು ಬಂತಂದರೆ. ಅದೇ ರೀತಿಯಾಗಿ ಇನ್ನಷ್ಟು ಆರ್ಟಿಕಲ್ಚರಲ್ಲಿ ಸಂಬಂಧಪಟ್ಟಂಗೆ
ಟ್ರೈನಿಂಗ್ ಹೆಂಗೆ ಮಾಡಬೇಕು ಅಥವಾ ಪ್ರೂನಿಂಗ್ ಹೆಂಗೆ ಮಾಡಬೇಕು ಅಥವಾ ಕ್ಯಾನಫ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ಸೊ ಈ ಥರ ಎಲ್ಲ ನಮ್ಮಲ್ಲಿ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ಹಣ್ಣುಗಳು ಖಂಡಿತವಾಗಿಯೂ ಬರೋ ದಿನಗಳಲ್ಲಿ ರೈತರಿಗೆ ಅಥವಾ ನಮ್ಮ ಸಾರ್ವಜನಿಕ ಇನ್ ಜನರಲ್ ದೇಶದ ಜನರಿಗೆ ಅದು ವಿಟಮಿನ್ಸ್ ಇರ್ಬೋದು ಅಥವಾ ಅಮಿನೋ ಆ್ಯಸಿಡ್ಸ್ ಇರ್ಬೋದು ಅಥವಾ ಮಿನರಲ್ಸ್ ಇರ್ಬೋದು ಎಲ್ಲನೂ ಸಫಿಷಿಯೆಂಟಾಗಿ ಕ್ವಾಂಟಿಟಿಯಾಗಿ ಸಪ್ಲೈ ಮಾಡುತ್ತೆ. ಒಂದು ಡಯಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದೆಲ್ಲ ಇವು ಕೊಡ್ತವೆ. ಸೊ ಇಷ್ಟು ಹೇಳಿ ನಮ್ಮ ವಿಜ್ಞಾನಿ ಇದು ನಾನು ಸ್ವಲ್ಪ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು, ನಾನು ತಳಿ ವಿಜ್ಞಾನಿ. ಸೊ ತಳಿ ತಳಿಗಳನ್ನ ಹೆಂಗೆ ಮಾಡಬೇಕು ಅನ್ನೋದು ನನ್ನ ಬಗ್ಗೆ ನಾನು ಭಾಳಷ್ಟು ಮಾತಾಡಬಲ್ಲೆ. ಸೊ ತಳಿನ ಯಾಕೆ ತಳಿಬೇಕು ಈ ಕಾಲದಲ್ಲಿ, ತಳಿಗಳು ಹೆಂಗೆ ಉಪಯೋಗ ಆಗ್ತದೆ. ಈ ತಳಿ ಇಲ್ಲಾಂದರೆ ಇವತ್ತು ನಮಗೆ ಯಾರಿಗೂ ಊಟ ಇರ್ತಿರಲಿಲ್ಲ. ಯಾಕೆ ಅಂತಂದರೆ ಸುಮಾರು ಒಂದು ಈ ಕಡೆ ಒಂದು 20-60 ವರ್ಷ ಹಿಂದೆ ಹೋದರೆ ನಿಮಗೆ ನಮ್ಮ ದೇಶ ಬೇರೆ ಕಡೆ ಕಣ್ಣು ಹಾಕ್ಕೊಂಡು ನೋಡ್ತಾಯಿತ್ತು. ಎಲ್ಲಿ ನಮಗೆ ಹಡಗು ಬರುತ್ತೋ, ಹಡಗಲ್ಲಿ ಸ್ವಲ್ಪ ಏನಾದರೂ ಜೋಳನೋ ಅಥವಾ ಗೋಧಿ ತರ್ತಾರೆ ಅಂದ್ಬಿಟ್ಟು. ಬಟ್ ಆದರೆ ಇವತ್ತು ನಮ್ಮ ದೇಶನೇ ಸಫಿಷಿಯೆಂಟಾಗಿ ಪ್ರೊಡ್ಯೂಸ್ ಮಾಡೋಷ್ಟು ಬಂದಿದೆ. ಅದಕ್ಕೆ ಕಾರಣ ಇದೇ ತಳಿ ವಿಜ್ಞಾನ. ಸೊ ಅದೇ ಥರ ತಳಿ ವಿಜ್ಞಾನ ಸಂಬಂಧಪಟ್ಟಂಗೆ ಇತರ ವಿಜ್ಞಾನಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾವೆ. ಸೊ ಈಗ ನಮ್ಮ ಇದ್ರ ಬಗ್ಗೆ ಮಾಹಿತಿ ಹೆಂಗೆ ಪ್ರಾಪಗೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇನ್ನೊಬ್ಬ ಸೈಂಟಿಸ್ಟ್ ಹೇಳ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಕಾಂತ್ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸರ್ ನಮಸ್ತೆ. ಇದೀಗ ಈ ಒಂದು ತಳಿಗಳು, ವೆರೈಟಿ ಆಫ್ ತಳಿಗಳನ್ನ ನಾವು ಅಂದರೆ ಫ್ರೂಟ್ಸ್ಗಳನ್ನ ನಾವು ನೋಡಿದ್ವಿ ಇಲ್ಲಿ. ಸೊ ನಿಜಕ್ಕೂ ನಮಗೆ ಇದು ಆಶ್ಚರ್ಯ ಆಗ್ತಾ ಇದೆ. ಅಂದರೆ ಈ ಥರದಂಥ ಫ್ರೂಟ್ಸ್ ಇದೆಯಪ್ಪ ಅಂತ. ಅಂದರೆ ಇದು ಎಷ್ಟು ಮಟ್ಟಿಗೆ ಯೂಸ್ಫುಲ್ ಸರ್? ಏನಾಗಿದೆ ನೀವು ನೋಡ್ತಿರ್ಬೋದು, ಹೆಚ್ಚಾಗಿ ನಾವು ಜನಗಳಿಗೆ ಗೊತ್ತಿರೋಂಥದ್ದು ಮುಖ್ಯ ಬೆಳೆಗಳು ಅಂದರೆ ಪ್ರಮುಖ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಹಣ್ಣಿನ ಬೆಳೆಗಳು, ಮಾವು ಇರ್ಬೋದು, ಬಾಳೆ ಇರ್ಬೋದು, ಪಪ್ಪಾಯ ಇರ್ಬೋದು, ಈ ಥರ ಹಣ್ಣುಗಳನ್ನ ನೋಡಿರ್ತೀರ. ಅದೇ ರೀತಿ ಇನ್ನೂ ಕಿರು ಹಣ್ಣುಗಳು ಅಂತ ಹೇಳ್ತೀವಿ, ಅಥವಾ ನಾವು ಹೆಂಗೆ ಸಿರಿಧಾನ್ಯ ಅಂತ ಹೇಳ್ತೀವಿ ಅದೇ ಥರ ಸಿರಿ ಫಲಗಳು ಅಂತ ಹೇಳ್ಬೋದು. ಇದರಲ್ಲಿ ಹೆಚ್ಚಾಗಿ ನಮಗೆ ಔಷಧೀಯ ಗುಣಗಳಿರ್ತವೆ, ಹೆಚ್ಚಾಗಿ ಪೋಷಕಾಂಶದ ಗುಣಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಜನಗಳಿಗೆ ಪರಿಚಯ ಮಾಡಲಿಕ್ಕೆ ಇದನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು, ಇದು ಕ್ಯಾಟ, ಇದು ಏನೋ ಹೇಳಿದ್ರು ಇದಕ್ಕೆ ಬೆಕ್ಕಿನ ಕಣ್ಣಿನ ಹಣ್ಣು ಅಂತ. ಇದು ನೇರಳೆ ಜಾತಿಯ ಜಾತಿಗೆ ಸೇರಿದಂಥ ಹಣ್ಣು. ಇದನ್ನು ನಾವು ಬೀಜದಿಂದ ಉತ್ಪಾದನೆ ಮಾಡ್ತೀವಿ. ಪ್ರತಿಯೊಂದು ಹಣ್ಣನ್ನು ಬೇರೆ ಬೇರೆ ರೀತಿಯ ವಿಧಾನಗಳಲ್ಲಿ ಮಾಡ್ಬೋದು. ಮುಖ್ಯವಾಗಿ ನಾವು ಹಣ್ಣಿನ ಬೆಳೆಗಳಲ್ಲಿ 2 ರೀತಿಯ ವಿಧಗಳು ಹೇಳ್ತೀವಿ. ಒಂದು ಲಿಂಗ ಪದ್ಧತಿ ಮತ್ತು ನಿರ್ಲಿಂಗ ಪದ್ಧತಿ ಅಂತೇಳಿ. ಲಿಂಗ ಪದ್ಧತಿ ಅಂದರೆ ಬೀಜದಿಂದ ಉತ್ಪಾದನೆ ಮಾಡಿದಂಥ ಹಣ್ಣುಗಳಿಗೆ ಲಿಂಗ ಪದ್ಧತಿ ಅಂತ ಹೇಳ್ತೀವಿ. ನಿರ್ಲಿಂಗ ಅಂದರೆ ಗಿಡದ ಯಾವುದೇ ಭಾಗ ತಗೊಂಡ್ರು, ಈಗ ಎಲೆ ಇರ್ಬೋದು, ಕೊಂಬೆ ಇರ್ಬೋದು, ಒಂದು ಬಡ್ ಅಂತ ಹೇಳ್ತೀವಿ, ಅಥವಾ ಗಿಡದ ಕಾಂಡ ಇರ್ಬೋದು, ಬೇರುಗಳಿಂದ ಕೆಲವು ಟೈಮ್ ಬೇರುಗಳಿಂದ ಕೂಡ ನಾವು ಉತ್ಪಾದನೆ ಮಾಡ್ಬೋದು. ಹಾಗಾಗಿ ಇಂಥ ರೀತಿಯಲ್ಲಿ ಉತ್ಪಾದನೆ ಮಾಡೋ ಗಿಡಗಳಿಗೆ ನಿರ್ಲಿಂಗ ಪದ್ಧತಿ ಅಂತ ಹೇಳ್ತೀವಿ. ಇವೆಲ್ಲ ಜಾತಿ ಹಣ್ಣುಗಳನ್ನು ಹೆಚ್ಚಾಗಿ ನಾವು ಬೀಜ ಹಾಗೂ ನಿರ್ಲಿಂಗ ಪದ್ಧತಿಯಲ್ಲಿ ಸಸ್ಯಾಭಿವೃದ್ಧಿನ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಹೆಚ್ಚು ಇನ್ಫಾರ್ಮೇಷನ್ನ ಕೊಟ್ರಿ. ಅಂದರೆ ಸಾಕಷ್ಟು ನಮಗೆ ಗೊತ್ತೇ ಇಲ್ಲ ಯಾವ್ಯಾವ ಫ್ರೂಟು ಹೇಗೆ ಹೆಂಗೆ ಬೆಳೀತಾರೆ, ಯಾವ ಫ್ರೂಟು ಅಂತ. ಸೊ ಹಾಗಾಗಿ ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಹಣ್ಣು ಅಂತ ಅಂದಾಗ ನಾವು ಕೆಲವೊಂದಿಷ್ಟು ಏನು ಹೆಚ್ಚಾಗಿ ಪ್ರಚಲಿತ ಇರುವಂಥ ಮ್ಯಾಂಗೋ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಈಗ ಸೀತಾಫಲ, ಪೇರು ಹಣ್ಣು ಅಂತ ಹೇಳ್ತೀವಿ, ಇದೆಲ್ಲವನ್ನ ಕೂಡ ನೋಡಿರ್ತೀವಿ. ಬಟ್ ಈ ರೀತಿಯಾಗಿ ವೆರೈಟಿ ಆಫ್ ಫ್ರೂಟ್ಸ್ನ ನಾವು ಎಲ್ಲೂ ಇತ್ತೀಚೆಗೆ ನೋಡ್ತಾನೆ ಇಲ್ಲ. ಇದೆಯಾ ಅಂತಲೂ ಕೂಡ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಸೊ ಆ ರೀತಿಯಾಗಿ ಆಗ್ಬಿಟ್ಟಿದೆ. ಇದಿಷ್ಟು ಅಂದರೆ ಕೃಷಿಯಲ್ಲಿ ಸಾಕಷ್ಟು ತಿಳಿದುಕೊಂಡಂತಷ್ಟು ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೋದು. ಅಂದರೆ ವೈಜ್ಞಾನಿಕವಾಗಿ ಸಾಕಷ್ಟು ತಿಳ್ಕೊಳ್ಳೋದಿದೆ ಇನ್ನೂ ಅನ್ನುವಂಥದ್ದು ಎಲ್ಲರೂ ಕೂಡ ಅರಿತುಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.